ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ನಿಸ್ವಾರ್ಥ ಸೇವೆಯ ಪ್ರತೀಕವಾಗಿರುವ ಮದರ್ ತೆರೆಸಾ ಅವರ ಜನ್ಮದಿನ ಹಾಗೂ ಮಹಿಳಾ ಸಮಾನತಾ ದಿನಾಚರಣೆಯನ್ನ ಸರ್ವಧರ್ಮ ಸೇವಾ ವೆಲ್ಫೇರ್ ಟ್ರಸ್ಟ್ ವತಿಯಿಂದ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಗಿದೆ. ಮಾನ್ವಿ ಪಟ್ಟಣದ ಪದವಿ ಪೂರ್ವ ಕಾಲೇಜಿನ ಗರ್ಲ್ಸ್ ಕಾಲೇಜಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿನಿಯರಿಗೆ ನೋಟ್ಬುಕ್ ಹಾಗೂ ಪೆನ್ಸಿಲ್ಗಳನ್ನು ವಿತರಣೆ ಮಾಡಲಾಗಿದೆ. ಬಳಿಕ ಕೇಕ್ ಕತ್ತರಿಸಿ ವಿದ್ಯಾರ್ಥಿನಿಯರಿಗೆ ಸಿಹಿ ಹಂಚಲಾಗಿದೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ದಲಿತ ಹಿರಿಯ ಮುಖಂಡರು ಆದ ಎ ಬಾಲಸ್ವಾಮಿ ಕುಡ್ಲಿ ಹಾಗೂ ಹನುಮಂತ ಕೋಟೆ, ಮದರ್ ತೆರೆಸಾ ಅವರು 1910 ಆಗಸ್ಟ್ 26ರಂದು ಜನಿಸಿದ್ದು ತಮ್ಮ ಜೀವನವನ್ನೇ ಬಡವರು, ನಿರ್ಗತಿಕರು ಹಾಗೂ ಅಸಹಾಯಕರ ಸೇವೆಗೆ ಮುಡಿಪಾಗಿಟ್ಟಿದ್ರು. ಅವರ ಸೇವಾ ಮನೋಭಾವ ಎಲ್ಲರಿಗೂ ಕೂಡ ಸ್ಫೂರ್ತಿದಾಯಕವಾಗಿದೆ ಎಂದಿದ್ದಾರೆ. ಬಡತನದ ಕಾರಣದಿಂದ ಯಾವುದೇ ವಿದ್ಯಾರ್ಥಿನಿಯ ಶಿಕ್ಷಣಕ್ಕೆ ಅಡ್ಡಿಯಾಗಬಾರದು. ಅಗತ್ಯವಿರುವ ವಿದ್ಯಾರ್ಥಿನಿಯರಿಗೆ ಶೈಕ್ಷಣಿಕ ಸಾಮಗ್ರಿಗಳನ್ನು ಒದಗಿಸುವ ಮೂಲಕ ಅವರ ವಿದ್ಯಾಭ್ಯಾಸಕ್ಕೆ ನೆರವಾಗುವುದು ಸೇವೆಯ ಪ್ರಮುಖ ಭಾಗವಾಗಿದೆ ಎಂದು ಆಯೋಜಕರು ತಿಳಿಸಿದ್ದಾರೆ. ಕಳೆದ 4 ವರ್ಷಗಳಿಂದ ನಿರಂತರವಾಗಿ ವಿವಿಧ ಸಮಾಜಮುಖಿ ಹಾಗೂ ಸೇವಾ ಕಾರ್ಯಗಳನ್ನು ಹಮ್ಮಿಕೊಂಡು ಬರುತ್ತಿರುವ ಸರ್ವಧರ್ಮ ಸೇವಾ ವೆಲ್ಫೇರ್ ಟ್ರಸ್ಟ್ ಇದೀಗ 5ನೇ ವರ್ಷದ ಸೇವಾ ಪಯಣಕ್ಕೆ ಕಾಲಿಟ್ಟಿದೆ. ಈ ಹಿನ್ನೆಲೆ ಮಹಿಳಾ ಸಮಾನತಾ ದಿನಾಚರಣೆಯನ್ನ ವಿಶೇಷವಾಗಿ ಆಚರಿಸಿ ಬಡ ವಿದ್ಯಾರ್ಥಿನಿಯರಿಗೆ ಶೈಕ್ಷಣಿಕ ನೆರವು ಕೊಟ್ಟಿರುವುದು ಗಮನಾರ್ಹವಾಗಿದೆ. ಅಧ್ಯಕ್ಷತೆಯನ್ನ ನನಗಿಂತಲೂ ಮುಖ್ಯವಾಗಿ ಹನುಮಂತಪ್ಪ ಕೋಟೆಯವರೇ ವಹಿಸುವುದು ಈ ಕಾರ್ಯಕ್ರಮಕ್ಕೆ ಸೂಕ್ತ. ಅದರ ನೇತೃತ್ವದ ಅಧ್ಯಕ್ಷರು ಅವರಿಗೆ ಈ ಘನ ಅಧ್ಯಕ್ಷತೆ ಸಲ್ಲಬೇಕನ್ನೋದು ನನ್ನ ಆಶಯ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ಹಿರಿಯ ಹೋರಾಟಗಾರರು ಸೋದರ ವೀರೇಶ್ ಹುಡುಗುಂಚಿಯವರೇ, ಯುವ ಹೋರಾಟಗಾರರಾದಂತ ಶರಣ್ ಮುದ್ನುಗುಟ್ಟಿ ಅವರೇ ಹಾಗೂ ಮಹಿಳಾ ಸಂಘಟನೆಯ ರಾಜ್ಯ ಅಧ್ಯಕ್ಷರಾದಂತ ಸೋದರಿ ರಾಣಿ ಅವರೇ ಹಾಗೂ ಕರಿಯಪ್ಪ ಅವರೇ ಹಾಗೂ ಈ ಕಾಲೇಜಿನ ಪ್ರಾಂಶುಪಾಲರಾದಂತ ಮಲ್ಲೇಶಪ್ಪ ಅವರೇ ಹಾಗೂ ಗುರುಗಳೇ ಹಾಗೂ ವಿವಿಧ ತಾಲೂಕಿನಿಂದ ಬಂದಂತ ಮಹಿಳಾ ಅಧ್ಯಕ್ಷರುಗಳೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ನನ್ನೆಲ್ಲ ಈ ಕಾಲೇಜಿನ ವಿದ್ಯಾರ್ಥಿನಿಯರೇ, ಹೆಚ್ಚಿಗೆ ಏನು ಮಾತಾಡಲ್ಲ. ಇವತ್ತೇನು ಯಾವುದೇ ಕಾರ್ಯಕ್ರಮವನ್ನು ಮಾಡಬೇಕಂತಂದ್ರೆ ಆ ಕಾರ್ಯಕ್ರಮ ನೇತೃತ್ವವನ್ನ ಶ್ರಮಿಸಿದಂತ, ಆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂತ ಆ ಮಹನೀಯರನ್ನ, ಅಧ್ಯಕ್ಷರನ್ನ ನೆನೆಸದೆ ಯಾವ ಕಾರ್ಯಕ್ರಮದ ಮಾತುಗಳು ಅಷ್ಟು ಸೂಕ್ತ ಅಲ್ಲಂತ ನನ್ನ ಭಾವನೆ. ಅದಕ್ಕೋಸ್ಕರ ಇವತ್ತು ಈ ಮಾನವಿಯಲ್ಲಿ ಯಾವುದೇ ಫಲ ಅಪೇಕ್ಷೆ, ಯಾವುದೇ ಜನರಿಂದ ಏನನ್ನೂ ಬಯಸದೆ ದೇವರು ನನಗೆ ಒಂದು ತುತ್ತು ಅನ್ನ ಕೊಟ್ಟಿದ್ದಾನೆ, ಅದರ ಮುಖಾಂತರ ನಾನು ಬದುಕ್ತಾ ಇದ್ದೀನಿ. ಬಟ್ ನನ್ನಿಂದ ಇನ್ನಿತರರಿಗೆ ಏನಾದ್ರೂ ಒಂದು ಸಹಾಯ ಆಗಲಿ ಎಂಬ ಉದ್ದೇಶದಿಂದ ತನ್ನ ಕುಟುಂಬದ ಜೊತೆಗೆ ಈ ಸಮಾಜದ ಕುಟುಂಬಗಳನ್ನ ಸಂತೈಸುವಂತ ಕಾರ್ಯದಲ್ಲಿ ತೊಡಗಿರುವಂತ ಹನುಮಂತಪ್ಪ ಕೋಟೆಯವರಿಗೆ ನಾವು ನೆನೆಸಲೇಬೇಕು. ಮತ್ತವರಿಗೆ ನಮ್ಮದೊಂದು ಸೆಲ್ಯೂಟ್ ಅನ್ನ ಕೊಡ್ಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಯಾವುದೇ ಒಬ್ಬ ವ್ಯಕ್ತಿ ಹೋರಾಟದ ಜೀವನ ಅಷ್ಟು ಸುಲಭವಲ್ಲ. ಹೋರಾಟ ಯಾವಾಗಲೂ ವೈಯಕ್ತಿಕಗೋಸ್ಕರ ಯಾರು ಹೋರಾಟ ಮಾಡಲ್ಲ. ಈ ಸಮಾಜದಲ್ಲಿ ತನಗಿರುವಂತ ಆ ಶಕ್ತಿಯಿಂದ ಅಬಲೆಯರಿಗೆ, ಅಶಕ್ತರಿಗೆ, ಕೈಲಾಗ್ಲಾರ್ದಂಥವರಿಗೆ, ಅವ್ರಿಗೆ ಯಾವುದೇ ಬೆಂಬಲ ಇರಲಾರ್ದಂತ ಜನಗಳಿಗೆ, ಸಮಾಜಕ್ಕೆ ಶಕ್ತಿ ಕೊಡುವಂತ ಕೆಲಸದ ಹೋರಾಟ ಏನಿದೆಲ್ಲ ಅದು ಬಹಳ ಕಷ್ಟಕರವಾದಂತ ಕೆಲಸ ಅಂತ ನನಗೆ ಅನಿಸ್ತಾ ಇದೆ. ಇವತ್ತು ಹನುಮಂತಪ್ಪ ಕೋಟೆಯವರು ಏನು ಕೆಲಸ ಮಾಡ್ತಾ ಇದ್ದಾರೆ, ಹಲವಾರು ಜನರು ನಗ್ತಾರೆ, ಹಲವಾರು ಜನರು ಅಪಹಾಸ್ಯ ಮಾಡ್ತಾರೆ. ಬಟ್ ಹನುಮಂತಪ್ಪ ಕೋಟೆ ಮಾಡುವಂತ ಆ ಕೆಲಸ ಏನಿದೆಲ್ಲ, ಆ ತ್ಯಾಗದ ಪ್ರತಿಫಲ ಯಾರಿಗೆ ಮುಟ್ಟುತ್ತಾ ಅವ್ರಿಗೆ ಮಾತ್ರ ಹನುಮಂತಪ್ಪ ಕೋಟೆಯವರ ತ್ಯಾಗದ ಪ್ರತಿಫಲ ಗೊತ್ತಾಗುತ್ತೆ ಎಂಬ ಮಾತನ್ನ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗಾಗಲೇ ನಮ್ಮ ಗೆಳೆಯರು ಹೇಳಿದ್ರು, ಹನುಮಂತಪ್ಪ ಕೋಟೆಯವರು ಮತ್ತೆ ಎಲ್ಲ ಸಂಘಟಕರು ಅವ್ರ ಜೊತೆಗೆ ಸೇರಿರುವಂತ ಹಲವಾರು ಗೆಳೆಯರು ಸತ್ತವರಿಗೆ ಶವಪೆಟ್ಟಿಗೆಯನ್ನು ಕೊಡುವಂಥದ್ದು, ಬಟ್ಟೆ ಇರ್ಲಾರ್ದಂಥವ್ರಿಗೆ ಬಟ್ಟೆ ಕೊಡುವಂಥದ್ದು, ನೀರಿರ್ಲಾರ್ದಂಥವ್ರಿಗೆ ನೀರು ಕೊಡುವಂಥದ್ದು, ಅಥವಾ ಆಸರೆ ಇರ್ಲಾರ್ದಂಥವ್ರಿಗೆ ಆಸರೆ ಕೊಡೋದಕ್ಕೋಸ್ಕರ ಆಡಳಿತ ಯಂತ್ರಾಂಗದ ಜೊತೆಗೆ ಹೋರಾಟ ಮಾಡುವಂಥದ್ದು, ಮತ್ತು ಅಬಲೆಯರಿಗೆ ಏನಾದರೂ ಅನ್ಯಾಯ ಆದಾಗ, ಅತ್ಯಾಚಾರ ಆದಾಗ, ದೌರ್ಜನ್ಯ ಆದಾಗ
ಮುಂಚೂಣಿಯಲ್ಲಿ ನಿಂತು ಅದನ್ನು ಎದುರಿಸುವಂತ ಹೋರಾಟದಲ್ಲಿ ಭಾಗವಹಿಸುವಂತ ಹನುಮಂತಪ್ಪ ಕೋಟೆಯವರ ನಿಜವಾಗ್ಲೂ ಮೆಚ್ಚುವಂತ ಕೆಲಸ ಅಂತ ನಾನು ಬಹಳ ಘಂಟಾಘೋಷವಾಗಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಇದಕ್ಕೆ ಹನುಮಂತಪ್ಪ ಕೋಟೆ ಬಯಸುವಂತದ್ದು ದುಡ್ಡಲ್ಲ ಅಥವಾ ಇನ್ನಿತರ ಏನು ಆಸೆ ಆಕಾಂಕ್ಷೆ ಅಲ್ಲ, ನಿಮ್ಮೆಲ್ಲರ ಪ್ರೋತ್ಸಾಹ ಮುಖ್ಯ. ಒಳ್ಳೆ ಕೆಲಸ ಮಾಡ್ತಾ ಇದ್ರಿ ಹನುಮಂತಪ್ಪ ಅವರೇ, ನೀವು ಮುಂದುವರೆಸಿ ನಿಮ್ಮ ಕೆಲಸ, ನಾವು ನಿಮ್ ಜೊತೆಗೆ ಇದ್ದೀವಿ ಎಂಬ ಧೈರ್ಯ ಕೊಡುವಂತದ್ದೇ ಅವರಿಗೆ ನಾವು ಕೊಡುವಂತ ಕೊಡುಗೆ ಅಂತ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಅದಕ್ಕೋಸ್ಕರ ಇವತ್ತು ಮದರ್ ತೆರೇಸ್ ಅವರ ಜಯಂತಿ, ಮದರ್ ತೆರೇಸ್ ಅವರ ಜಯಂತಿ, ಮದರ್ ತೆರೇಸ್ ಅಂತಂದ್ರೆ ತ್ಯಾಗಕ್ಕೆ ಒಂದು ಸಾಕ್ಷಿ. ಒಂದೇ ಮಾತಿನಲ್ಲಿ ಹೇಳೋದಾದ್ರೆ ಮದರ್ ತೆರೇಸ್ ಅವರು ನೆನೆಸುವಂತದ್ದು ಯಾವ ಶಬ್ದದ ಮುಖಾಂತರ ನಾವು ನೆನೆಸ್ಬೇಕು? ತ್ಯಾಗ ಎಂಬ ಶಬ್ದದ ಮುಖಾಂತರ ಅವ್ರನ್ನ ನೆನೆಸ್ಬೇಕಾಗತ್ತೆ. ಯಾಕೆಂತಂದ್ರೆ ಅವ್ರು ಎಲ್ಲವನ್ನೂ ತ್ಯಾಗ ಮಾಡಿದ್ರು, ಮನೆಯನ್ನ ತ್ಯಾಗ ಮಾಡಿದ್ರು, ತನ್ನ ಕುಟುಂಬ ಅಂತಂದ್ರೆ ಅವ್ರ ಮದುವೆ ಆಗಿಲ್ಲ, ತನ್ನ ಕುಟುಂಬಸ್ಥರು ಅಕ್ಕ ತಂಗಿ ತಂದೆ ತಾಯಿ ಬಂಧು ಬಳಗ ಎಲ್ಲರನ್ನೂ ಬಿಟ್ಟು, ಯಾರು ಕಷ್ಟದಲ್ಲಿದ್ದಾರೆ, ಯಾರು ಕುಷ್ಠ ರೋಗದಿಂದ ಬಳಲುತ್ತಿದ್ದಾರೆ, ಯಾರು ವಿಧವೆಯರಿದ್ದಾರೆ, ಯಾರು ಅಬಲೆ ಮಹಿಳೆಯರಿದ್ದಾರೆ, ಯಾರಿಗೆ ಆಸರೆ ಇಲ್ಲ, ಅಂತವ್ರೆಲ್ಲರಿಗೋಸ್ಕರ ಒಂದು ಸಂಸ್ಥೆಯನ್ನ ಕಟ್ಟಿ ಈಗೇನು ನಮ್ಮ ಹನುಮಂತಪ್ಪ ಕೋಟೆ ಮಾಡ್ತಾ ಇದ್ದಾರಲ್ಲ, ಪ್ರಾರಂಭವಾಗಿದ್ದು ಅದೇ ರೀತಿಲೇ, ಅವರು ಕೂಡ ಅದೇ ರೀತಿಲೇ ಪ್ರಾರಂಭ ಮಾಡಿದ್ರು. ಏನು ವಿದೇಶದಿಂದ ಬಂದು ಒಬ್ಬ ಮಹಿಳೆ ನೋಬೆಲ್ ಪ್ರೈಸ್ ಅನ್ನು ಪಡೆಯುವಂತ ನಿಟ್ಟಿನಲ್ಲಿ ಸಮಾಜ ಸೇವೆ ಮಾಡ್ತಾಳೆ ಅಂತಂದ್ರೆ ನಾವೆಲ್ಲರೂ ಯೋಚನೆ ಮಾಡ್ಬೇಕಾಗಿದೆ. ಇವತ್ತು ನಿಮ್ಮಲ್ಲಿ ಕುಳಿತಿರುವಂತದ್ದವರು ಯಾರು ಹಿಂಗೇನೆ ಇರ್ತು ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಸಾಧನೆ ಇಡೀ ಪ್ರಪಂಚಕ್ಕೆ ಗೊತ್ತಾಗುವಂತ ಕೆಲಸ ಆಗಬಹುದು. ಅದು ಇಂಥ ಮಹನೀಯರ ರೂಪರೇಷೆಗಳನ್ನ ನಮ್ಮಲ್ಲಿ ಅಳವಡಿಸಿಕೊಂಡಾಗ. ಇವತ್ತು ಮದರ್ ತೆರೇಸ್ ಅವರು ಕೇವಲ ಸೇವಾ ಮನೋಭಾವ ಹೊಂದಿದ್ದಲ್ಲ, ಸೇವೆಯಿಂದ ಪ್ರಸಿದ್ಧಿ ಆದಂತವರಲ್ಲ, ಅವರು ಈ ಪ್ರಪಂಚಕ್ಕೆ ಶಾಂತಿ ಮುಖಾಂತರ ಪ್ರತಿಯೊಬ್ಬರನ್ನ ಗೆಲ್ಲಬಹುದು ಎಂಬ ಸಂದೇಶವನ್ನ ಇಡೀ ಪ್ರಪಂಚಕ್ಕೆ ಕೊಟ್ಟಂತ ಮಹಿಳೆ ಯಾರಾದ್ರೂ ಇದ್ರೆ ಅದು ಮದರ್ ತೆರೇಸ್ ಎಂಬ ಮಾತನ್ನು ನಾವು ಮರೆಯಕ್ಕೆ ಸಾಧ್ಯನೇ ಇಲ್ಲ ಎಂಬ ಮಾತನ್ನು ಹೇಳ್ತೀನಿ. ಇವತ್ತು ನೋಡಿ, ಅವರ ಕ್ರೈಸ್ತ ಧರ್ಮದಲ್ಲಿ ಸನ್ಯಾಸಿನಿಯಾಗಿ ಇದ್ರು ಕೂಡ ಈ ಸಮಾಜದಲ್ಲಿರುವಂತ ಹಿಂದೂ, ಮುಸ್ಲಿಮು, ಕ್ರೈಸ್ತರು, ಜೈನರು, ಇನ್ನಿತರ ಹಲವಾರು ಜಾತಿಯ, ಜನಾಂಗದ, ಧರ್ಮದ ಜನರಿಗೆ ಸಂತೈಸುವಂತದ್ದು, ಕುಷ್ಠರೋಗಿಗಳನ್ನು, ರೋಗಿಗಳನ್ನು, ಮಹಿಳೆಯರನ್ನು, ಅನಾಥರನ್ನು, ಯಾರೋ ಎಲ್ಲಿ ಬಿಟ್ಟು ಹೋದಂತ ಮಕ್ಕಳನ್ನು ಸಲುವಂತ ಕೆಲಸ ಯಾರಾದರೂ ಈ ಪ್ರಪಂಚದಲ್ಲಿ, ಈ ದೇಶದಲ್ಲಿ ಮಾಡಿದ್ದಾದ್ರೆ ಅದು ಮದರ್ ತೆರೇಸ್ ಅವರು ಎಂಬ ಮಾತನ್ನು ಕೂಡ ಇವತ್ತು ನಾವೆಲ್ಲರೂ ಜ್ಞಾಪಕ ಮಾಡಿಸಬೇಕಾಗಿದೆ. ಹೆಚ್ಚಿಗೆ ಮಾತಾಡಲೇ ವಿದ್ಯಾರ್ಥಿನಿಯರೇ, ನಿಮಗೊಂದು ಕಿವಿ ಮಾತು, ಯಾರಿಗೂ ಅಸಾಧ್ಯವಾದ್ದು ಯಾವುದಿಲ್ಲ, ಅಸಾಧ್ಯವಾದ್ದು ಯಾವುದೂ ಇಲ್ಲ. ನೀವು ಮನಸ್ಸು ಮಾಡಿದ್ರೆ ಮದರ್ ತೆರೇಸ್ ಅವರು ಆಗ್ಬೋದು, ಅಬ್ದುಲ್ ಕಲಾಂ ಅವರು ಆಗ್ಬೋದು, ಮಹಾತ್ಮ ಗಾಂಧಿ ಆಗ್ಬೋದು, ಇಂದಿರಾ ಗಾಂಧಿ ಆಗ್ಬೋದು, IAS ಆಫೀಸರ್ ಆಗ್ಬೋದು, DC ಆಗ್ಬೋದು, AC ಆಗ್ಬೋದು, ಇವೆಲ್ಲವನ್ನು ಮೀರಿ ಒಬ್ಬ ಮಹಾ ಮಹಿಳೆಯಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯತೆ ಇದೆ ಎಂಬ ಮಾತನ್ನು ಕೂಡ ನಾವೆಲ್ಲರೂ ಗ್ರಹಿಸಬೇಕಾಗಿದೆ. ನಿಮ್ಗಿರುವಂತ ತಾಕತ್ತು ಗಂಡು ಮಕ್ಕಳಿಗಿಲ್ಲ, ಮಹಿಳೆಯರಿಗಿರುವಂತ ತಾಕತ್ತು ಗಂಡಸರಿಗಿಲ್ಲ. ನಾನು ಪದೇ ಪದೇ ಯಾವಾಗಲೂ ಮಾತಾಡುವಾಗ ಹೇಳ್ತೀನಿ. ಒಂದು ಉದಾಹರಣೆಗೆ ಏನಂತಂದ್ರೆ, ಒಬ್ಬ ಮಹಿಳೆ ತಾಯಿಯಾಗಿ, ಒಬ್ಬ ಗಂಡನಿಗೆ ಹೆಂಡತಿಯಾಗಿ, ಮಕ್ಕಳಿಗೆ ತಾಯಿಯಾಗಿ ಮತ್ತು ಕುಟುಂಬಕ್ಕೆ ಮುಖ್ಯಸ್ಥಳಾಗಿ ಇಷ್ಟು ಕೆಲಸಗಳನ್ನು ನಿರ್ವಹಣೆ ಮಾಡುವಂತ ಗಟ್ಟಿತನ, ತಾಕತ್ತು ಯಾರಿಗಾದ್ರೂ ಇದ್ರೆ ಅದು ಮಹಿಳೆಗೆ ಮಾತ್ರ ಇದೆ ಎಂಬ ಮಾತನ್ನು ಕೂಡ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ನಾವು ಇವತ್ತು ಈ ಕಾಲೇಜಿನಿಂದ ಮಾತಾಡುವಾಗ ಹೇಳ್ತೀನಿ, ಇವತ್ತು ನೀವೆಲ್ಲರೂ ಬರ್ತಾ ಇದ್ರಿ, ಸ್ಕೂಲ್ ಬಿಟ್ಟು ಇವತ್ತು ಕಾಲೇಜ್ ಬರ್ತೀರಿ, ಕಾಲೇಜ್ನಲ್ಲಿ ಅಷ್ಟು ಒಂದು 5-6 ತಾಸು ಇರ್ತೀರಿ. ಬಟ್ ನಿಮ್ಮ 5-6 ತಾಸಿನ ಜವಾಬ್ದಾರಿಯನ್ನು ಯಾರು ಬರ್ತಾರೆ? ಇಲ್ಲಿರುವಂತಹ ಮಹಿಳಾ ಶಿಕ್ಷಕರು ಅಥವಾ ಇನ್ನಿತರ ಗುರುಗಳು, ಇವರೆಲ್ಲರೂ ನಿಮ್ಮ ಜವಾಬ್ದಾರಿಯನ್ನ ವಹಿಸಿಕೊಂಡು ನಿಮ್ಮನ್ನು ಉನ್ನತ ಮಟ್ಟದಲ್ಲಿ ಬೆಳೆಸಬೇಕು, ಬಹುದೊಡ್ಡ ವಿದ್ಯಾವಂತರನ್ನಾಗಿ ಮಾಡುವಂತ ಕನಸನ್ನ ಇವತ್ತು ಗುರುಗಳು ಕಟ್ಟಿಕೊಂಡಿರ್ತಾರೆ. ಬಟ್ ತಂದೆ ತಾಯಿಗಳು ಮತ್ತು ಗುರುಗಳ ಆಶಯಗಳು ನೆರವೇರಿಸುವಂತ ತಾಕತ್ತು ನಿಮ್ಮನ್ನು ಬೆಳೆಸಿಕೊಂಡಾಗ ಮಾತ್ರ ನೀವು ಈ ವಿದ್ಯಾರ್ಥಿ ಜೀವನಕ್ಕೆ ಏನೋ ಒಂದು ಗಟ್ಟಿತನ ಕೊಡ್ಲಿಕ್ಕೆ ಸಾಧ್ಯತೆ ಇದೆ ಎಂಬ ಮಾತನ್ನ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೇನೆ. ಅದಕ್ಕೋಸ್ಕರ ನೀವೆಲ್ಲರೂ ಒಬ್ಬೊಬ್ಬರು ಇವತ್ತು ಮದರ್ ತೆರೇಸ್ ಅವರಾಗಿ ಬೆಳೆಯುವಂತ ತಾಕತ್ತನ್ನ ಬೆಳೆಸಬೇಕು. ಸಮಾಜಕ್ಕೆ ತಂದೆ ತಾಯಿಯವರು ನನಗೆ ಏನು ಕೊಟ್ಟಿದ್ದಾರೆ, ಬಟ್ ನನಗೆ ಕೊಟ್ಟಂತ ಆ ಅವಕಾಶದಿಂದ ಈ ಸಮಾಜಕ್ಕೆ ನಾನೇನು ಕೊಡ್ಬೇಕನ್ನೋದನ್ನ ನೀವು ರೂಪಿಸಿಕೊಂಡಾಗ ನಿಮ್ಮ ಬದುಕಾಸನಾಗುತ್ತೆ. ನೀವು ಕೊಟ್ಟಂತ ಸಹಾಯ ಸಹಕಾರ ಇನ್ನೊಬ್ಬರಿಗೆ ನೆರವಾಗುತ್ತೆ ಎಂಬ ಮಾತನ್ನ ಇಟ್ಕೊಂಡು ನೀವು ಇವತ್ತು ಬೆಳಿಬೇಕಾಗಿದೆ ಎಂಬ ಮಾತನ್ನು ಹೇಳುತ್ತಾ, ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮನ್ನು ಕರೆಸಿದ್ರಿ ಹನುಮಂತಪ್ಪ ಕೋಟೆಯವರು. ನಾವು ಕಲಿಸಿರ್ತಕ್ಕಂಥ
ನಮ್ಮ ಹಿರಿಯರಾಗಿರುವ ಹಾಗೂ ನಮ್ಮ ಸಮುದಾಯದ ಧೀಮಂತ ನಾಯಕರಾಗಿರ್ತಕ್ಕಂಥ ಎ ಬಾಲಸ್ವಾಮಿ ಕೊಡ್ಲೆ ಅಣ್ಣವರಿಗೆ ತುಂಬ ಹೃದಯಪೂರ್ವಕವಾಗಿ ಧನ್ಯವಾದಗಳು ಹೇಳ್ತೀನಿ. ಹಾಗೂ ನಮಗೂ ಯಾವಾಗಲೂ ನಮ್ಮ ಒಂದು ಸೇವೆಗೆ ಮಾರ್ಗದರ್ಶನಾಗಿ ಅನೇಕ ಸ್ಫೂರ್ತಿಗಳಾಗಿ ಈ ರೀತಿ ಹೋಗ್ಬೇಕಂತ ಸಲಹೆ ನೀಡ್ತಕ್ಕಂಥ ನಮ್ಮ ಹಿರಿಯ ಹೋರಾಟಗಾರರು ಹಿರಿಯ ಸುಲಗಂಚಿ ಸಾಹೇಬರಿಗೆ ತುಂಬ ಹೃದಯಪೂರ್ವಕವಾದ ಧನ್ಯವಾದಗಳು ಹೇಳ್ತೀನಿ. ಹಾಗೆ ನಮ್ಮ ಯುವ ಚೈತನ್ಯ ಹೋರಾಟಗಾರ ಈಗಾಗಲೇ ಬಹಳಷ್ಟು ದಿನನಿತ್ಯ ಸಮಾಜದ ಅಂಕುಡೊಂಕುಗಳನ್ನ ಸರಿಪಡಿಸಬೇಕೆನ್ನೋ ಒಂದು ಆಸೆ ಆಕಾಂಕ್ಷೆಗಳನ್ನು ಕಟ್ಟಿಕೊಂಡಿರ್ತಕ್ಕಂಥ ನಮ್ಮ ಶ್ರೀ ಮುದ್ದಿನಗುಡಿ ಶರಣ ಅವರಿಗೆ ತುಂಬ ಹೃದಯಪೂರ್ವಕವಾದ ಧನ್ಯವಾದಗಳು ಹೇಳ್ತೀನಿ. ಅದರ ಭಾಗವಾಗಿ ಏನಿವತ್ತು ನಾವೆಲ್ಲರೂ ಮಹಿಳೆಯರು ಮನೆಯಲ್ಲೇ ಕುಂತು ಮತ್ತು ಉನ್ನತವಾದಂತ ಶಿಕ್ಷಣ ಪಡೆದು ಮತ್ತೆ ನಾವು ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗ್ತಕ್ಕಂಥ ಸಮಾಜದಲ್ಲಿ ಇವತ್ತು ಒಬ್ಬ ಮಹಿಳೆ ತನ್ನದೇ ಆದಂತಹ ಸುಮಾರು 25-30 ವರ್ಷಗಳಿಂದ ನಿರಂತರವಾಗಿ ಸಮಾಜದ ಅನೇಕ ನೊಂದಂತ ಮಹಿಳೆಯರಿಗೆ, ದೀನ ದಲಿತರಿಗೆ, ಅನೇಕರಿಗೆ ನ್ಯಾಯ ಕೊಡಿಸುವುದರಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಹೋರಾಟ ಮಾಡ್ತಿರ್ತಕ್ಕಂಥ ಮಹಿಳಾ ಸಬಲೀಕರಣದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯರಾಯ ಮೇಡಮ್ ಅವರಿಗೆ, ಹಾಗೆ ಅದೇ ರೀತಿ ಈಗಾಗಲೇ ಭಾರತೀಯ ಸೇವಾ ಸಮಿತಿಯ ಸಂಘಟನೆಯಲ್ಲಿ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಸಾಯರಾ ಬೇಗಂ ಅವರಿಗೆ ಮತ್ತು ಇನ್ನೂ ಅನೇಕ ನಮ್ಮ ರಾಯಚೂರು ಜಿಲ್ಲೆ 7 ತಾಲೂಕಿನ ಮಹಿಳೆಯರು ಸಹ ಆಗಮಿಸಿದ್ದಾರೆ. ಅವರಿಗೂ ತುಂಬ ಹೃದಯಪೂರ್ವಕವಾದ ಧನ್ಯವಾದಗಳು ಹೇಳ್ತೀನಿ. ಹಾಗೂ ನಮ್ಮ ಕರೆಪಣ್ಣವರು ಯಾವಾಗ್ಲೂ ಬಹಳಷ್ಟು ಕ್ರಿಯಾಶೀಲ ಕೆಲಸ ಮಾಡ್ತಕ್ಕಂಥವ್ರು, ನಮ್ಮ ದಲಿತರ ಜೊತೆಗೆ ಬಹಳಷ್ಟು ಅನುನ್ನಿತ ಬಾಂಧವ್ಯತೆ ಹೊಂದಿರತಕ್ಕಂಥ ಕರೆಪವ್ರಿಗೂ ಸಹ ತುಂಬ ಹೃದಯಪೂರ್ವಕವಾದ ಧನ್ಯವಾದಗಳು ಹೇಳ್ತೀನಿ. ಅದರ ಭಾಗವಾಗಿ ನಮ್ಮ ಏನು ಪದವಿ ಪೂರ್ವ ಕಾಲೇಜಿನ ಪ್ರಿನ್ಸಿಪಲ್ ಅವರು ಬಹಳಷ್ಟು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತೆ ಅಂದಾಗ ಸರಳವಾಗಿ ನಮ್ಮ ಜೊತೆ ಮಾಡ್ರಪ್ಪ ಅಂತ ಬಹಳಷ್ಟು ನಮಗೆ ಸ್ಫೂರ್ತಿ ಮಾರ್ಗದರ್ಶನ, ನಮಗೆ ಯಾವಾಗ್ಲೂ ನಾವು ನಿಮ್ ಜೊತೆಗಿರ್ತೀವಿ, ನೀನ್ ನಮ್ಮ ಜೊತೆಗಿರ್ತೀವಿ ಅಂತ ನಮ್ ಜೊತೆಗಿರ್ತಕ್ಕಂಥ ಪ್ರಿನ್ಸಿಪಲ್ ಸಾರ್ ಅವರಿಗೆ ಮತ್ತು ನಮ್ಮ ಈ ಪ್ರಿನ್ಸಿಪಲ್ ಸಾರ್ ಅವರಿಗೆ ಸಹ ತುಂಬ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಇವತ್ತು ನಾವು ವಿಶೇಷವಾಗಿ ಈ ಕಾರ್ಯಕ್ರಮನ ಹಮ್ಮಿಕೊಳ್ಳುವ ಮುಖ್ಯ ಉದ್ದೇಶ ನಾವು ತಿಳ್ಕೊಳ್ಳತಕ್ಕಂಥದ್ದು ಏನಂದ್ರೆ, ಇವತ್ತು ನಾವೆಲ್ಲರೂ ಭಾರತ ದೇಶದಲ್ಲಿ ಜೀವನ ಮಾಡ್ತಾ ಇದೀವಿ. ಭಾರತದ ನೆಲದಲ್ಲಿ ನಾವೆಲ್ಲರೂ ಏನೆಲ್ಲ ಕನಸುಗಳನ್ನ ಕಟ್ಟಿಕೊಂಡು ಜೀವನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲೋ ಹುಟ್ಟಿರ್ತಕ್ಕಂಥ ಕಲಕತ್ತಾ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ತಾಯಿ ಮದರ್ ತೆರೇಸಾ ಅವರು ತನ್ನದೇ ಆದಂತ ತಾನು ಏನಾದ್ರೂ ತನ್ನ ಜೀವನಕ್ಕಾಗಿ ತನ್ನ ಒಂದು ಕುಟುಂಬಕ್ಕಾಗಿ ಬದುಕಬೇಕಾಗಿರ್ತಕ್ಕಂಥ ಒಬ್ಬ ತಾಯಿ ಮದರ್ ತೆರೇಸಾ ತನ್ನೆಲ್ಲ ಆಶಾ ಆಕಾಂಕ್ಷೆಗಳನ್ನ ಬದಿಗೊತ್ತಿ ಈ ದೇಶದ ನೆಲ ಜಲ, ಈ ದೇಶದ ಏನು ದುರ್ಬಲರ, ಈ ದೇಶದ ಏನೋ ಅನೇಕ ರೋಗಿ ಋತುಗಳಿಗೆ ತನ್ನದಾದಂತ ಸೇವೆ ಸಲ್ಲಿಸಿರ್ತಕ್ಕಂಥ ಅಮ್ಮ ತಾಯಿ ಮದರ್ ತೆರೇಸಾ ಅವರು ಆದರ್ಶಗಳನ್ನ ಸಮಾಜದಲ್ಲಿ ಏನ್ ಇವತ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಅದನ್ನ ತಿಳಿದುಕೊಳ್ಳಲಿ, ತಿಳಿದುಕೊಂಡ ಆ ಒಂದು ಮಾರ್ಗದರ್ಶನದ ಮೂಲಕ ಅನೇಕ ಜನರಿಗೆ ಸಹಾಯ ಮಾಡುವ ಗುಣಗಳನ್ನ ತಾವೆಲ್ಲರೂ ಅಳವಡಿಸಿಕೊಳ್ಳಬೇಕು ಎನ್ನುವ ಒಂದು ಉದ್ದೇಶಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇನೆ. ಇದು ಸುಮಾರು 4 ವರ್ಷಗಳಿಂದ ನಾನು ಮಾಡಿಕೊಂಡು ಬಂದಿದ್ದೇನೆ. ತಾಯಿ ಮದರ್ ತೆರೇಸಾ ಕಾರ್ಯಕ್ರಮ ವಿಭಿನ್ನವಾಗಿ ಮಾಡಿಕೊಂಡು ಬಂದಿದ್ದೇನೆ. ಒಂದು ರೀತಿ ಅಲ್ಲ, ಹಲವಾರು ರೀತಿ. ಒಂದು ದಿನ ಜಯಂತಿ ಬಸ್ ಸ್ಟಾಂಡ್ ಅಲ್ಲಿ ಊಟದ ವ್ಯವಸ್ಥೆ, ಒಂದು ದಿನ ಜಯಂತಿ ಅನಾಥಾಶ್ರಮಗಳಲ್ಲಿ ಅನೇಕ ವಿಭಿನ್ನವಾದಂತಹ ಸೇವಾ ಕಾರ್ಯಕ್ರಮಗಳು ತಾಯಿ ಮದರ್ ತೆರೇಸಾ ಒಂದು ಕಾರ್ಯಕ್ರಮ ಮಾಡಿಕೊಂಡು ಬಂದಿದ್ದೇನೆ. ವಿಶೇಷ ಈ ಒಂದು ತಾಯಿ ಮದರ್ ತೆರೇಸಾ ಕಾರ್ಯಕ್ರಮದ ಜೊತೆಗೆ ಮಹಿಳಾ ಸಮಾನತೆ ದಿನ ಬಂದಿರ್ತಕ್ಕಂಥ ನೋಡಿ ಹೆಂಗಿದೆ. ಮಹಿಳಾ ಸಮಾನತೆ ದಿನ ಈ ದೇಶಕ್ಕೆ ತನ್ನದೇ ಆದಂತ ಸೇವೆ ಸಲ್ಲಿರ್ತಕ್ಕಂಥ ತಾಯಿ ಮದರ್ ತೆರೇಸಾ ಸಹ ಒಬ್ಬ ಮಹಿಳೆ. ಅದರ ಜೊತೆಗೆ ಅದರ ಜೊತೆಗೆ ಬಂದಿರತಕ್ಕಂಥದ್ದು ಮಹಿಳಾ ಸಮಾನತೆ ದಿನ. ಇವತ್ತು ನೋಡ್ತಾ ಇದೀವಿ ಈ ಭಾರತ ದೇಶದಲ್ಲಿ ನಾವೆಲ್ಲರೂ ಜೀವನ ಮಾಡ್ಬೇಕಾದ್ರೆ ಇನ್ನು ನಮಗೆ ಈಗಾಗಲೇ ನಾವು ಸ್ವತಂತ್ರ ದಿನಾಚರಣೆ ಮೊನ್ನೆ ಮಾಡಿದ್ವಿ. ಸ್ವತಂತ್ರ ಈ ದೇಶದಲ್ಲಿ ಇನ್ನೂ ನಮಗೆ ಸ್ವತಂತ್ರ ಸಿಕ್ಕಿಲ್ಲ. ಯಾವ ಸ್ವತಂತ್ರ ಸಿಕ್ಕಿಲ್ಲ ಅಂದ್ರೆ ನಮಗೆ ಬಹಳಷ್ಟು ನಾವು ಕಟ್ಟಿಕೊಂಡಿರ್ತಕ್ಕಂಥ ಆಸೆಗಳನ್ನೇ ಈಡೇರಿಸುವಂತ ಸ್ವತಂತ್ರಗಳು ಸಿಕ್ಕಿಲ್ಲ, ಸಮಾನತೆ ಸ್ವತಂತ್ರಗಳು ಸಿಕ್ಕಿಲ್ಲ. ನಾವು ನಮ್ಮದೇ ಆದಂತ ಒಂದು ಏನಾದ್ರೂ ಒಂದು ನಿರ್ಣಯಗಳನ್ನು ಕೈಗೊಂಡು ಅದನ್ನ ಆಸೆಗಳನ್ನು ಈಡೇರಿಸಬೇಕನ್ನೋ ಸ್ವತಂತ್ರಗಳು ಸಿಕ್ಕಿಲ್ಲ. ಆ ಎಲ್ಲಾ ಸ್ವಾತಂತ್ರ್ಯಗಳು ಸಿಗಬೇಕು. ಆ ಸ್ವತಂತ್ರ ಜೊತೆಗೆ ನಾವೆಲ್ಲರೂ ಅದ್ರ ಜೊತೆಗೆ ನಾವು ನಿನ್ನೆನೇ ಮಾಡ್ಬೇಕಾಗಿತ್ತು. ನಿನ್ನೆ ಒಂದು ಏನು ಈದ್ ಮಿಲಾದ್ ಹಬ್ಬ ಇರುವ ಕಾರಣಕ್ಕಾಗಿ ಆ ಕಾರ್ಯಕ್ರಮವನ್ನ ಮುಂದೂಡಿಸಿ ಸಾರಲ್ಲಿ ನಾನು ಮನವಿ ಮಾಡಿಕೊಂಡೆ. ಸರ್, ತಮ್ಮ ಒಂದು ಏನು ತಾಯಿ ಮದರ್ ತೆರೇಸಾ ಜನ್ಮದಿನ ಕೇಕ್ ಕಟ್ ಮಾಡಿ ಈ ಒಂದು ಉತ್ತಮವಾದ ನಮ್ಮ ಏನು ಸರ್ಕಾರಿ ಶಾಲೆ ಓದುವ ಬಡ ಮಕ್ಕಳ ಜೊತೆ ಈ ತಾಯಿ ಮದರ್ ತೆರೇಸಾವನ್ನ ನಾನು ಮಾಡ್ತೀನಿ ಅಂದಾಗ ಸರಳವಾಗಿ ಸರ್ ಅವರು ನಮ್ಮ ಜೊತೆಗೆ ಹೃದಯ ಮನಸ್ಸಿನಿಂದ ಮಾಡ್ರಿ ಅಂತ ನಮ್ಗೆ ಅಪ್ಪಣೆ ನೀಡತಕ್ಕಂಥದ್ದು ಬಹಳ ಸಂತೋಷಕರ ವಿಷಯ. ಅದರ ಭಾಗವಾಗಿ ಇವತ್ತು ನನಗೆ ಈ ವೇದಿಕೆಯಲ್ಲಿ ಹೆಚ್ಚು ಮಾತನಾಡಕ್ಕೆ ನನಗೆ ಯಾಕಂದ್ರೆ ಸಮಯ ಅಭಾವ ಇದೆ. ಯಾಕಂದ್ರೆ ಹಿರಿಯರು ಇದ್ದಾರೆ ನಮಗೆ ಈಗಾಗಲೇ ಅನೇಕ ಈಗ ಅವರ ನೋಡೇ ನಾವು ಸಂಘಟನಾ ಜೀವನದಲ್ಲಿ ಬಂದಿರತಕ್ಕಂಥವ್ರು. ಹಾಗಾಗಿ ತಾಯಿ ಮದರ್ ತೆರೇಸಾ ಅವರ
ಏನವೆಲ್ಲ ಕನಸುಗಳವ, ನೀವು ಸಹ ಆ ಕನಸುಗಳನ್ನು ಈಡೇರಿಸೋದ್ರ ಜೊತೆಗೆ ನೀವು ತಂದೆ ತಾಯಿಗೆ ಒಳ್ಳೆ ಮಕ್ಕಳಾಗಿ, ತಂದೆ ತಾಯಿಗೆ ಒಳ್ಳೆ ಕೀರ್ತಿ ತರುವ ಏನು ಈ ದೇಶದ ಅನೇಕ ಮಹಿಳೆಯರು, ಎಷ್ಟೋ ಜನ ಮಹಿಳೆಯರು ಈ ದೇಶದ ತಮ್ಮದೇ ಆದಂತ ಸಮಾಜದ ಕೊಡುಗೆ ನೀಡಿರ್ತಕ್ಕಂಥ ಮಹಿಳೆಯರ ಒಂದು ಆದರ್ಶವನ್ನ ತಮ್ಮ ಎದೆಗಳಲ್ಲಿ ಅಳವಡಿಸಿಕೊಂಡು ತಂದೆ ತಾಯಿಗಳಿಗೆ IAS IPS ಏನು KS ಇಂಥವೆಲ್ಲ ನೀವು ಗುರಿಯನ್ನಿಟ್ಟುಕೊಂಡು ಸಾಧಿಸಿರಿ. ಯಾಕಂತೇಳಿ ಇವತ್ತು ಮಹಿಳೆಯರಿಗೆ ರಕ್ಷಣೆ ಇಲ್ಲ, ಮಹಿಳೆಯರಿಗೆ ಸಮಾನತೆ ಇಲ್ಲ, ಮಹಿಳೆಯರಿಗೆ ಎಲ್ಲಾದ್ರೂ ಕಾಲೇಜಿಗೆ ಓದ್ಬೇಕಂತ ಬರ್ಬೇಕಂದ್ರೆ ಅವ್ರು ಬಹಳಷ್ಟು ಏನು ಹದ್ದಿನ ಕಣ್ಣಿಟ್ಟುಕೊಂಡು ಬರ್ತಕ್ಕಂಥ ಪರಿಸ್ಥಿತಿಗಳಿದಾವ. ಹಾಗಾಗಿ ತಾವು ತಮ್ಮ ಏನು ಇರ್ತಕ್ಕಂಥ ಸಮಾಜದಲ್ಲಿ ಅವೆಲ್ಲವನ್ನ ಎದುರಿಸಿ ನೀವು ಅನ್ಕೊಂಡಿರುವ ಆಸೆಗಳನ್ನು ಈಡೇರಿಸಿರಿ. ಈಗಾಗಲೇ ತಾಯಿ ಮದರ್ ತೆರೇಸಾ ಒಂದು ಕೇಕ್ ಅನ್ನ ಕಟ್ ಮಾಡಿ ಮತ್ತು ಚಾಕ್ಲೇಟ್ ಮತ್ತು ನೋಟ್ ಬುಕ್ ಗಳನ್ನು ವಿತರಿಸುವ ಕಾರ್ಯಕ್ರಮ ಸಹ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮ ಬಹಳ ಈಗಾಗಲೇ 7 ತಾಲೂಕಿನ ಮಹಿಳೆಯರು ಅಧ್ಯಕ್ಷರು ಸಹ ಆಗಮಿಸಿದ್ದಾರೆ. ಅವರೆಲ್ಲರಿಗೂ ತುಂಬ ಹೃದಯಪೂರ್ವಕವಾದ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮಕ್ಕೆ ನಾನು ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟರೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕರಿಸ ವಂದನೆ. ಇಂದು ಸರ್ವಧರ್ಮ ವೆಲ್ಫೇರ್ ಟ್ರಸ್ಟ್ ಇವತ್ತಿನ ಈ ಒಂದು ಕಾರ್ಯಕ್ರಮದ ಉದ್ದೇಶ ತಾಯಿ ಮದರ್ ತೆರೇಸಾ ಹುಟ್ಟು ಹಬ್ಬದ ಅಂಗವಾಗಿ ಹಾಗೂ ಅದೇ ರೀತಿ ಮಹಿಳಾ ಸಮಾನತೆಯ ಒಂದು ಆಚರಣೆ ಕುರಿತು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ಒಂದು ವೇದಿಕೆಯನ್ನ ಅಲಂಕರಿಸಿದಂತ ಸಮಾಜದ ಧೀಮಂತ ನಾಯಕರು, ಹಿರಿಯ ಹುಟ್ಟು ಹೋರಾಟಗಾರರಾದಂತ ಬಾಲಸ್ವಾಮಿ ಕೊಡ್ಲಿಯವರೇ, ಹಾಗೆ ನಮ್ಮ ಸಹೋದರ ವೀರೇಶ್ ಹುಲಗುಂಚಿಯವರೇ, ಮತ್ತೊಬ್ಬ ಯುವ ನಾಯಕರಾದಂತ ಶರಣಬಸವ ಮುದ್ದಿನಗುಡ್ಡಿಯವರೇ, ನಮ್ಮ ಸಮಿತಿಯ ರಾಜ್ಯ ಗೌರವ ಸಲಹೆಗಾರಂತ ಕರೇಪ ಅವರೇ, ಹಾಗೂ ನಮ್ಮ ಮಹಿಳಾ ಮುಖಂಡರಾದಂತ ಸಹರಾ ಬೇಗಂ ಅವರೇ ಮತ್ತು ನನ್ನೆಲ್ಲ ವೇದಿಕೆಯ ಆತ್ಮೀಯರೇ ಹಾಗೂ ನನ್ನ ಮುದ್ದಿನ ಮಕ್ಕಳೇ, ಈಗಾಗಲೇ ಹನುಮಂತ ಕೋಟೆ ನಮ್ಮ ಸಹೋದರ ಯಾವ ರೀತಿ ಸೇವೆ ಮಾಡ್ತಾರೆ ನಮ್ಮ ಇಡೀ ತಾಲೂಕಿಗೆ ಗೊತ್ತಿದೆ. ಎಲ್ಲಾರು ಎಲ್ಲಾ ರೀತಿಯ ಸೇವೆ ಮಾಡಬಹುದು. ಜನಸೇವೆಯನ್ನ ಅವ್ರದೇ ಆದ ರೀತಿಯಲ್ಲಿ ಭಿನ್ನವಾದ ರೀತಿಯಲ್ಲಿ ಮಾಡ್ತಾನೆ ಬರ್ತಾರೆ. ಎಲ್ಲಾ ಇದ್ದು ಸೇವೆ ಮಾಡ್ತಕ್ಕಂತ ಸಾಮಾಜಿಕ ವ್ಯಕ್ತಿಗಳೇ ಬೇರೆ, ಏನೂ ಇಲ್ದೇನೆ ಮಾಡ್ತಕ್ಕಂತ ವ್ಯಕ್ತಿ ಅಂದ್ರೆ ಅದು ವಿಶೇಷ ವ್ಯಕ್ತಿ ಅಂದ್ರೆ ಹನುಮಂತ ಕೋಟೆ ಅವರು. ಅವರಲ್ಲಿ ಏನೂ ಇಲ್ಲ, ಅವರಲ್ಲಿ ಅವರ ಮನೆಯನ್ನ ನಿಭಾಯಿಸಕ್ಕೆ ಅವರ ಶಕ್ತಿ ಎಷ್ಟಿದೆ ಗೊತ್ತಿಲ್ಲ, ಅವರಿಗೆ ನೆರಳಿದೇನ ಅಂತ ಗೊತ್ತಿಲ್ಲ. ಆದ್ರೂ ಕೂಡ ಸಮಾಜದಲ್ಲಿ ನಿರ್ಗತಿಕರಿಗೆ, ಬಡವರಿಗೆ, ಬಗ್ಗರಿಗೆ, ಅಂಗವಿಕಲರಿಗೆ, ವಿಕಲಚೇತನರಿಗೆ ಪ್ರತಿಯೊಬ್ಬರಿಗೂ ಕೂಡ ಏನಿವತ್ತು ತಮ್ಮದೇ ಆದ ಒಂದು ಸೇವೆ ಮಾಡುವಲ್ಲಿ ತಮ್ಮ ಛಾಪನ್ನ ಮೂಡಿಸ್ತಾ ಇದ್ದಾರೆ ನಮ್ಮ ಸಮಾಜದಲ್ಲಿ. ಅದೇ ರೀತಿಯಲ್ಲಿ ನಾವು ಮನುಷ್ಯರು ಬದುಕಿದ್ದಾಗ ಮಾಡ್ತಕ್ಕಂಥ ಸೇವೆಗಳು ಬೇರೆ, ಸತ್ತ ಹೆಣಕ್ಕೆ ಶೋಭೆ ತರ್ತಕ್ಕಂಥ ಕೆಲಸವನ್ನ ಹನುಮಂತ ಕೋಟೆಯವರು ಮಾಡ್ತಾ ಇದ್ದಾರೆ. ಆ ಒಂದು ಏನು ಇವತ್ತು ಹೆಣಗಳು, ಅನಾಥ ಶವಗಳು ಬೀದಿ ಬದಿಯಲ್ಲಿ ಬಿದ್ದಿರ್ತಾವ, ಅವುಗಳಿಗೆ ಶೃಂಗಾರ ಮಾಡಿ ಆ ಒಂದು ಶವಕ್ಕೆ ಏನು ಆ ಒಂದು ಭೂಷೆ ಪಡ್ತಕ್ಕಂಥ ಕೆಲಸವನ್ನ ನಮ್ಮ ಸಹೋದರ ಹನುಮಂತ ಕೋಟೆಯವರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ಸೇವೆಗಳು ಎಲ್ಲರಿಗೂ ಬರೋದಿಲ್ಲ. ಅವರ ಒಂದು ಸೇವೆ ಮುಂದೆ ನಮ್ಮ ಸೇವೆಗಳು ಶೂನ್ಯ ಅಂತಾನೆ ನಾವಿಲ್ಲಿ ಹೇಳ್ಬೇಕಾಗುತ್ತೆ. ಅದೇ ರೀತಿ ಮುದ್ದು ಮಕ್ಕಳೇ, ನಿಮಗೆ ಇವತ್ತು ಮಹಿಳಾ ಸಮಾನತೆ ಬಗ್ಗೆ ಒಂದೆರಡು ಮಾತನಾಡಲು ಬಯಸ್ತಾ ಇದ್ದೀನಿ. ಮಹಿಳಾ ಸಮಾನತೆಯಲ್ಲಿ ಇವತ್ತು ನಮ್ಮ ಸರ್ಕಾರಗಳು ಬಹಳ ವರ್ಷಗಳ ಕಾಲದಿಂದ 33 ಮೀಸಲಾತಿಯನ್ನ ಇನ್ನು ಮುಂದೂಡಿಸಿಕೊಂಡಿದ್ದಾರೆ. 33 ಮೀಸಲಾತಿ ಜಾರಿ ತರ್ತೀವಿ ಅಂತ ಹೇಳ್ತಿದ್ರೆ ಮಂಡನೆ ಮಾಡಿದಾರೆ, ಬಟ್ ಇನ್ನು ಜಾರಿ ತಂದಿಲ್ಲ. ಅದಕ್ಕ ಸಾಕಷ್ಟು ಕಾಲಾವಕಾಶ ತಗೊಳ್ತಾ ಇದ್ದಾರೆ. ಇವತ್ತು ನಮ್ಗೆಲ್ಲಾ ಇದ್ರು ಕೂಡ ನಾವುಗಳು ಕಣ್ಣಾರ ನೋಡ್ತಾ ಇದೀವಿ. ನೀವೆಲ್ಲ ಶಾಲೆಗೆ ಹೋಗ್ಬೇಕಾದ್ರೆ ಭಯದಿಂದ ಹೋಗ್ತಾ ಇದ್ದೀರಾ, ಬಹಳ ಮುಜುಗರದಿಂದ ಹೋಗ್ತಿದ್ರ. ಶಾಲೆಗಳಲ್ಲಿ ಸುಮಾರು ಏನಲ್ಲ ಕೆಲವೊಂದು ಅನುಭವಗಳನ್ನ ಅನುಭವಿಸ್ತಿರ್ತೀರ, ಅದೆಲ್ಲ ನಮಗೂ ಗೊತ್ತಿದೆ. ಆ ಸಮಾನತೆ ಬರ್ಬೇಕಂತಂದ್ರೆ ನೀವು ಈಗಿಂದಲೇ ಜಾಗೃತರಾಗ್ಬೇಕು. ಆ ಸಮಾನತೆಗಾಗಿ ನೀವು ಪ್ರತಿಯೊಂದರಲ್ಲೂ ಕೂಡ ಮುಂಚೂಣಿ. ನಾವು ಶಿಕ್ಷಣ ಕ್ಷೇತ್ರದಲ್ಲಿ ಮಹಿಳೆಯರು ಹೊಂದಿದ್ದೀವಿ, ಹಾಗಾದ್ರೆ ಸ್ವಾತಂತ್ರ್ಯತೆಯಲ್ಲಿ ನಾವು ಹೊಂದಿಲ್ಲ. ಹೌದಿಲ್ಲಮ್ಮ? ಸ್ವಾತಂತ್ರ್ಯ ಇದೆನಾ ನಮ್ಗೆ? ಎಲ್ಲೇ ಕೆಲವೊಂದು ಜಾಗದಲ್ಲಿ ನಮ್ಗೆ ಕಡಿವಾಣ ಆಗ್ತಾ ಇರ್ತಾರೆ. ನಮ್ಗೆಲ್ಲ ಬೇರೆ ಬೇರೆ ಆಶೆಗಳಿದಾವೆ, ಸುಮಾರು ಆಶೆಗಳಿದಾವ. ಸಮಾಜದಲ್ಲಿ ಈ ರೀತಿ ಇರ್ಬೇಕು, ನಾನು ಹಿಂಗ್ ಬದುಕಬೇಕು, ನಾನು ಹಿಂಗ್ ಸಾಧನೆ ಮಾಡ್ಬೇಕು, ನಾನು ಏನು ದೊಡ್ಡ ದೊಡ್ಡ ಮಹನೀಯರ ಏನು ಮಾಡಿದಾರ ಅಂತ ಒಂದು ಕಾರ್ಯಸಾಧನೆ ನಾವು ಮುಂದೋಗ್ಬೇಕಂತ ನಮ್ಮ ಆಶೆಗಳು ಬಹಳಷ್ಟು ಇರ್ತಾವ. ಇವತ್ತು ಹೆಣ್ಮಕ್ಳು ಅಡಿಗೆ ಮನೆಯಿಂದ ಅಂತರಿಕ್ಷಕ್ಕೆ ಹೋಗಿದ್ದಾಳ, ಆದರೆ ಕೆಲವೊಂದು ನಿದರ್ಶನದಲ್ಲಿ ನಾವು
ಬಹಳ ಹಿಂದುಳಿದಿದ್ವಿ, ಸಮಾನತೆಯಲ್ಲಿ ಕೂಡ ಹಿಂದುಳಿದಿದ್ವಿ. ಈ ಸಮಾನತೆಯನ್ನ ನಾವು ತಗೊಳ್ಬೇಕಾದ್ರೆ ನಮ್ದೇ ಆದ ಶ್ರಮಗಳನ್ನ ನಾವು ಮುಗಿಸ್ಬೇಕು. ಹೆಚ್ಚು ನಮ್ಮ ಮಕ್ಕಳು, ಹೆಣ್ಮಕ್ಳು ಶಿಕ್ಷಣಕ್ಕೆ ಒತ್ತು ಕೊಡ್ರಿ. ನೀವು ಸಣ್ಣ ಪುಟ್ಟದಲ್ಲ, IAS ಆಫೀಸರು, ಇಂಜಿನಿಯರು, ಡಾಕ್ಟರ್ ಆಗ್ತಕ್ಕಂಥ ಕನಸುಗಳನ್ನ ನೀವು ಕಟ್ಟಿಕೊಳ್ರಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಯಾಕಂತಂದ್ರೆ ನಾವು ಬಡವರಾಗಿರ್ಬೋದು, ಆದ್ರೆ ನಮ್ಮ ಕನಸುಗಳು ದೊಡ್ಡದಾಗಿರ್ಬೇಕಂತ ಹೇಳುತ್ತಾ ಇವತ್ತೇನು ನನಗೆ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಅವಕಾಶ ಮಾಡಿಕೊಡ್ತಂತ ನಮ್ಮ ಸಹೋದರ ಹನುಮಂತ ಪಟ್ಟಿಯವರಿಗೂ ಮತ್ತು ನಿಮಗೆಲ್ಲರೂ ಕೂಡ ತುಂಬು ಹೃದಯದ ಅಭಿನಂದನೆ ಸಲ್ಲಿಸ್ತಾ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭೀಮ್. ಸಯ್ಯದ್ ಖಾದರ್ ಬಾಷಾ, TV 20 ಕನ್ನಡ, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV 20 ಕನ್ನಡ ವಾಹಿನಿಯೂ ಲಭ್ಯ.